ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬರ್ರಿ ಇವತ್ತಿನ ರೆಸಿಪಿ ಏನು ಅಂತ ಹೇಳ್ತೀನಿ. ಇವತ್ತು ಗೋಧಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ ನೋಡ್ರಿ. ಅಕ್ಕಿ ದೋಸೆ ತಿಂದು ಬೇಸರ ಆಗೈತಿ. ಅದಕ್ಕೆ ಒಳಗೆ ಒಂದೊಂದು ದಿನ ಹಿಂಗೆ ಮಾಡಬೇಕು. ಬೇಸರ ಆಗೈತಿ ಅಂತಲ್ಲ, ಟೈಮ್ ಸಿಗಲಿಲ್ಲ. ನಿನ್ನೆ ಅಕ್ಕಿ ನೆನೆ ಹಾಕೋದಕ್ಕೆ ಇವತ್ತು ಪಟ್ಟಂತ ಏನಾದರೂ ಮಾಡಬೇಕಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋದ್ರೊಳಗೆ ಅಂಥೇಳಿ ನೆನಪಿಗೆ ಬಂತು. ಗೋಧಿ ಹಿಟ್ಟಿನ ದೋಸೆ ಮಾಡಿದ್ರಾತು ಅಂಥೇಳಿ. ಭಾಳ ದಿನ ಆಗಿತ್ತು ಗೋಧಿ ಹಿಟ್ಟಿನ ದೋಸೆ ಮಾಡಿದ್ದಿಲ್ಲ. ಇವಾಗ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಮೊದಲು ಚಟ್ನಿ ಮಾಡಿಬಿಟ್ಟು, ಚಟ್ನಿದಂತೂ ನಿಮಗೆಲ್ಲ ತೋರಿಸಿನಿ ರೀ. ತಿಳಿ ಚಟ್ನಿ ಮಾಡೀನಿ. ಇವಾಗ ಮಗನಿಗೆ ಸ್ಕೂಲಿಗೆ ಲೇಟ್ ಆಗೈತಂತ ಬರ್ರಿ ಪಟ ಪಟ ಅಂಥೇಳಿ ಒಂದು ಅರ್ಧ ಕೆಜಿ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಕಲಿಸ್ಕೊಂಬಿಡಮ್. ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಪಟ್ ಅಂತೇಳಿ ನನ್ನ ಮಗನಿಗೆ ಹಾಕಿ ಕೊಟ್ಬಿಡೋಣ. ತೆಳ್ಳ ಕಲಿಸ್ಕೊಬೇಕು ಹಿಟ್ಟು. ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ನೀರು ಹಾಕೊಂಡ್ಬಿಡ್ತೀನಿ. ಇವಾಗ ಇದು ಕಲಿಸ್ಕೊತೀನಿ ರೀ. ಇದು ಕಲಿಸ್ಕೊಂಡ್ಮೇಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡ್ರಿ, ಈಗ ದೋಸೆ ಹಾಕಿದೆ. ಸ್ವಲ್ಪ ಮೀಡಿಯಮ್ದಲ್ಲಿ ಇಟ್ಕೊತೀನಿ. ಭಾಳ ಸಾಫ್ಟ್ ಆಗ್ತಾವ್ರಿ ಇವು ದೋಸೆ. ಫುಲ್ಲು ಹತ್ತಿ ಥರ ಮೆತ್ತಗಾಗಿ ಬಿಡ್ತಾವ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹೊರಿಸ್ತಾರೆ. ಫುಲ್ಲು ಸಾಫ್ಟ್. ನಾನು ಮತ್ತೇನು ಮಿಕ್ಸ್ ಮಾಡಿಲ್ಲ, ಬರೀ ಗೋಧಿ ಹಿಟ್ಟು ಅಷ್ಟೇ. ಜೋಳದ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಿದ್ದೆ ದರಸರಿನು. ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮೊನ್ನೆ ಬಜಿತ್ ಮಾಡಿದ್ನಲ್ರಿ, ಖಾಲಿ ಆಗಿತ್ತು. ಇವಾಗ ಎರಡು ಎಲ್ಲಿ ಮಿಕ್ಸ್ ಮಾಡೋದು ಬೇಡ, ಬರೀ ಪ್ಲೇನಾಗಿ ಮಾಡಿದಾಯ್ತು ಅಂತೇಳಿ ಬರೀ ಗೋಧಿ ಹಿಟ್ಟು ಅಷ್ಟೇ ಮಿಕ್ಸ್ ಮಾಡಿ ನೋಡಿ. ಸಣ್ಣ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಜೋರು ಇಟ್ಟರೆ ತಳ ಹತ್ತಿ ಬಿಡ್ತಾವೆ. ಸಣ್ಣ ಉರಿಯಲ್ಲೇ ಕ್ರಿಸ್ಪಿ ಆಗಬೇಕಾದ್ರೂ ಕ್ರಿಸ್ಪಿಯಾಗಿ ಮಾಡ್ಕೋಬೋದು, ಸಾಫ್ಟ್ ಅಂದ್ರೆ ಸಾಫ್ಟ್ ಮಾಡ್ಕೋಬೋದು. ನಮ್ಮ ಮನ್ಯಾಗ ಕ್ರಿಸ್ಪಿ ಅಕ್ಕಿ ದೋಸೆ, ಅಕ್ಕಿ ನೆನೆ ಇಟ್ಟು ಏನು ಮಾಡಿರ್ತೀವಲ್ರಿ, ಅದು ಕ್ರಿಸ್ಪಿಯಾಗಿ ಬೇಕಂತಾರೆ. ಇವು ಸಾಫ್ಟ್ ಇರಲಿ ಅಂತಾರೆ ನಮ್ಮ ಮನ್ಯಾಗ. ಹಿಂಗಾಗಿ ನಾನು ಸಾಫ್ಟಾಗಿನೇ ಮಾಡೀನಿ. ಎಷ್ಟು ಚಂದ ಆಯ್ತು ನೋಡಿರಿ. ಆಯ್ತು ನೋಡಿ. ನಾ ಎರಡು ಸೈಡು ಬೇಯಿಸ್ಕೊತೀನಿ. ಕೆಲವ್ರು ಒಂದೇ ಸೈಡ್ ಬೇಯಿಸ್ಬಿಡ್ತಾರೆ. ಇಲ್ಲ, ನಾ ಎರಡು ಸೈಡನ್ನು ಬೇಯಿಸ್ಕೊತೀನಿ. ಈಗ ತೆಗೆದು ಇಲ್ಲಿ ರೊಟ್ಟಿ ಪುಟ್ಟೊಳಗೆ ಹಾಕ್ತೀನಿ ನೋಡಿರಿ. ಮಾಡೀನಿ ರೀ ಈಗಾಗಲೇ ಆಲ್ರೆಡಿ. ಇದು ಮೊದಲಿಂದ ನೋಡಿರಿ ಎಷ್ಟು ಸಾಫ್ಟ್ ಅದಾವೆ ನೋಡಿರಿ. ಇಷ್ಟೇ ಈಗ ರೀ. ಈ ಥರ ಮಧ್ಯೆ ಮಾಡಿದ್ರೆ ಇಷ್ಟ ಆಗಿಬಿಡುತ್ತೆ. ಮತ್ತು ಬಿಚ್ಚಾಕ್ರಿ ಮತ್ತು ತೆಳ್ಳಗೆ. ಹಾಂ ರೀ, ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ. ಯಾವ ಥರ ಆಗ್ಯಾವ, ಸಾಫ್ಟ್ ಆತವು, ಚಂದ ಆಗ್ಯಾವಲ್ರಿ. ಇವಾಗ ನೋಡಿರಿ ಸ್ನೇಹಿತರೆ, ನನ್ನ ಮಗ ಚಿಕ್ಕವನು ಊಟ ಮಾಡ್ತಾಯಿದ್ದಾನೆ. ಅವನಿಗೆ ಸ್ವಲ್ಪ ಹುಷಾರಿಲ್ವಲ್ಲ, ಅದಕ್ಕೆ ಇವತ್ತು ಸ್ಕೂಲಿಗೆ ಹೋಗಿಲ್ಲ. ದೊಡ್ಡ ಮಗ ನಾಷ್ಟ ಮಾಡಿದ ಪುರ್ಸೊತ್ತು ಇಲ್ಲದೆ ಓಡ್ದ, ಯಾಕಂದ್ರೆ ಸ್ವಲ್ಪ ಟೈಮ್ ಆಗಿತ್ತಲ್ವ. ಅದಕ್ಕೆ ದೊಡ್ಡ ಮಗ ಹೋಗಿದ್ದಾನೆ. ಇವಾಗ ನಿಧಾನವಾಗಿ ಮಾಡ್ತಾಯಿದ್ದೀನಿ. ಇವನು ಮನೇಲಿದ್ದಾನೆ, ಸ್ವಲ್ಪ ಹುಷಾರಿಲ್ಲ ಅವನಿಗೆ. ಊಟ ಮಾಡೋದು ಈಗ ನೋಡಿರಿ. ನನ್ನ ಮಗ ಸಣ್ಣವನು, ಇವನ ಹೆಸರು ಅಭಿಲಾಷ್ ಅಂತ, ನಾಷ್ಟ ಮಾಡಕತ್ತಾನ ನೋಡಿರಿ. ಹೆಂಗಾಗ್ಯವಪ್ಪ? ಸೂಪರ್. ಬರ್ರಿ ಊಟ ಮಾಡೋಣ. ಆಶಾ ಆಂಟಿ ಕರಿ ಮೊದಲು. ಬನ್ನಿ ಆಶಾ ಆಂಟಿ, ನಾಷ್ಟ ಮಾಡೋಣ ಬನ್ನಿ. ಇಷ್ಟ ಐತೆ ನೋಡ್ರಿ ಇವತ್ತಿನ ನಾಷ್ಟ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ. ಎಲ್ಲ ನನ್ನ ವೈಟಿ ಫ್ರೆಂಡ್ಸು, ಆಮೇಲೆ ಗಜೇಂದ್ರಗಡದರ ಫುಲ್ಲ ನನ್ನ ತಮ್ಮಂದಿರು ಎಲ್ಲರೂ ಬರ್ರಿ ನಾಷ್ಟ ಮಾಡಾರಂತ. ಆಮೇಲೆ ವೀರೇಶ್ ಬಾರಪ್ಪ ನಾಷ್ಟ ಮಾಡುವಂತೆ. ಎಲ್ಲರೂ ಬರ್ರಿ. ಹೆಂಗಿತ್ತು ರೀ ಇವತ್ತಿನ ನಾಷ್ಟ ಮಾಡಿದ್ದು?
ನಿಮಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಬರೀ ಗೋಧಿ ಹಿಟ್ಟಿನ ದೋಸೆ ನೋಡಿರಿ. ನಾಷ್ಟ ಯಾವುದಾದ್ರೂ ಮಾಡೋದಕ್ಕೆ ಟೈಮ್ ಇದ್ದಿದ್ದಿಲ್ಲ ಅಂದ್ರೆ ಪಟ್ ಅಂತ ಮಾಡ್ಕೊಂಡು ತಿನ್ಬೋದು. ಎಲ್ಲರೂ ಬರ್ರಿ ನಾಷ್ಟ ಮಾಡೋಣಂತ. ಎಲ್ಲ ನನ್ನ ಫ್ರೆಂಡ್ಸ್, ಎಲ್ಲ ನನ್ನ ತಮ್ಮಂದಿರು, ಅಣ್ಣಂದಿರು, ತಮ್ಮಂದಿರು ಎಲ್ಲರೂ ಬರ್ರಿ ನಾಷ್ಟ ಮಾಡೋಣ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಆಶಾಕ, ಅರ್ಜುನ್ ತಮ್ಮ, ಪ್ರದೀಪ್ ತಮ್ಮ, ವೀರೇಶ್, ಗಜೇಂದ್ರಗಡ, ಆಲ್ ಬ್ರದರ್ಸ್ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತೀರಿ. ಎಲ್ಲರೂ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಅಂದ್ರೆ ತುಂಬ ಖುಷಿ ಪಡ್ತೀರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಒಬ್ರಿಗೊಬ್ರು ಬೆಳೆಯೋಣ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಮುಖ್ಯ ಐತಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.